Audio Jungle. Audio Jungle. ಎಲ್ಲರಿಗೂ ನಮಸ್ಕಾರ. ಇದು ನಾದಾಂತರಂಗ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಾಗೆಯೇ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಒತ್ತಿ, ಹಾಗೆ ಇತರರಿಗೂ ಕೂಡ ಇದನ್ನು ಪರಿಚಯ ಮಾಡಿ. ಹಾಗೆಯೇ ತಬಲಾ ಹಿಂದೂಸ್ತಾನಿ ಪದ್ಧತಿಯಲ್ಲಿ ಜೂನಿಯರ್ ಗ್ರೇಡ್ ತಬಲದ ಪಠ್ಯಕ್ರಮವನ್ನು ತಾವು ಪರೀಕ್ಷೆ ತೆಗೆದುಕೊಳ್ಳುವುದಾದರೂ ಕೂಡ, ಹಾಗೂ ಕಾರ್ಯಕ್ರಮಗಳಿಗೆ ಲಘು ಸಂಗೀತ ಮತ್ತು ಸೋಲೋ ವಾದನಗಳಿಗೂ ಕೂಡ ಏನು ಬೇಸಿಕ್ ಪಾಠಗಳಿದೆ ಅದನ್ನು ಕ್ರಮಬದ್ಧವಾಗಿ ಈ ಚಾನಲ್ನಲ್ಲಿ ಹಂತ ಹಂತವಾಗಿ ಪ್ರಸ್ತುತಪಡಿಸ್ತಾ ಬರ್ತೇವೆ. ದಯವಿಟ್ಟು ಪ್ರತಿಯೊಂದು ವಿಡಿಯೋಗಳಿಗೂ ಕೂಡ ಲೈಕನ್ನು ಕೊಟ್ಟು, ಹಾಗೆ ಮೊದಲಿಗೆ ತಬಲಾದ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೇನೆ. ಈ ಪ್ರಥಮ ಪಾಠದ ವಿಷಯವಾಗಿ ನನ್ನ ಬಲಭಾಗದಲ್ಲಿರುವಂಥದ್ದು ತಬಲಾ, ಹಾಗೆ ಎಡಭಾಗದಲ್ಲಿ ಕಾಣ್ತಾ ಇದೆಯಲ್ಲ ಇದು ಡಗ್ಗ. ತಬಲಾದ ನಿಮಗೆ ಮಧ್ಯದಲ್ಲಿ ಕಪ್ಪು ಬಣ್ಣದಿದೆಯಲ್ಲ ಇದನ್ನು ಶಾಹಿ ಅಂತ ಹೇಳ್ತೀವಿ, ಕರ್ಣಿ ಅಥವಾ ಶಾಹಿ. ಅದರ ಪಕ್ಕದಲ್ಲಿ ಸಣ್ಣ ಮೈದಾನ ಇದೆ, ಅದಕ್ಕೆ ಮೈದಾನ ಅಂತೀವಿ. ಇದರ ಪಕ್ಕದಲ್ಲಿರುವಂಥ ಜಾಗಕ್ಕೆ ಅದಕ್ಕೆ ಚಾಟಿ ಅಂತ ಹೇಳ್ತೀವಿ. ಹಾಗೆ ಇದು ಜಡೆ, ಇದಿದೆಯಲ್ಲ ಇದು ಬಾರ್ಗಳು ಅಂತ. ಸುತ್ತ ನಮಗೆ ಅದನ್ನು ಶ್ರುತಿಬದ್ಧವಾಗಿ ಹಿಡಿಲಿಕ್ಕೆ ಬಾರ್ಗಳನ್ನು ಉಪಯೋಗಿಸ್ತೀವಿ. ಹಾಗೆ ಅದನ್ನು ಟೈಟಾಗಿ ಹಿಡಿಲಿಕ್ಕೆ, ಇನ್ನೂ ಟೈಟಾಗಿ ಹಿಡಿಲಿಕ್ಕೆ ಗಟ್ಟಿಗಳನ್ನು ಮೇಲೆ ಕೆಳಗೆ ಮಾಡಲಿಕ್ಕೆ ಇದನ್ನು ಗಟ್ಟಿಗಳನ್ನು ಉಪಯೋಗಿಸ್ತೀವಿ. ಹಾಗೆ ಇದರ ಕೆಳಗಡೆ ಇರುವುದು ಸಿಂಬೆ. ಅದನ್ನು ಯಾವುದೇ ವಾದನ ಗಟ್ಟಿಯಾಗಿ ನುಡಿಸುವಾಗ ಗಟ್ಟಿ ಕೂರಬೇಕು ಅನ್ನೋ ಉದ್ದೇಶಕ್ಕೆ ಎರಡು ತಬಲಾ ಮತ್ತು ಡಗ್ಗದ ತಳಭಾಗದಲ್ಲಿ ಈ ಇಂಡಿಗೆ ಇರ್ತದೆ. ಹಾಗೆ ಅದನ್ನು ಶ್ರುತಿಗಳನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಈ ಸುತ್ತಿಗೆಯನ್ನು ಬಳಸುತ್ತೇವೆ. ಹಾಗೆಯೇ ಈ ಎರಡೂ ಕೂಡ ಒಂದು ಶ್ರುತಿಬದ್ಧವಾಗಿ ನುಡಿಸಲಿಕ್ಕೆ ನಾವು ಅಕ್ಷರಗಳನ್ನು, ದಶವರ್ಣಗಳಲ್ಲಿ ನಾವು ಮೊದಲು ಅಭ್ಯಾಸ ಮಾಡಬೇಕಾಗ್ತದೆ. ಹಾಗೆಯೇ ಇವತ್ತಿನ ಪಾಠದಲ್ಲಿ ನೀವು ಏನು ತಬಲಾ ಪರಿಚಯ ಮತ್ತು ಇದರ ಬಗ್ಗೆ ಏನು ತಿಳ್ಕೊಂಡ್ರೆ, ಮುಂದಿನ ವಿಡಿಯೋದಲ್ಲಿ ನಿಮಗೆ ದಶವರ್ಣಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಹಾಗೆ ಅದರ ಮುಂದಿನ ವಿಷಯವಾಗಿ ಬೋಲುಗಳನ್ನು ಕೂಡ ತಿಳಿಸ್ಕೊಡ್ತಾ, ಏನು ನೀವು ತಬಲಾ ಅಭ್ಯಾಸ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೋ ಅದಕ್ಕೆ ನೀವು ಬೇರೆಯವರು ಕೂಡ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಪರಿಚಯಿಸುವ ಮುಖೇನ ನಮ್ಮ ಜೊತೆಗೆ ಸೇರಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತೀವಿ.